ಎಲ್ರಿಗೂ ನಮಸ್ಕಾರ. ಇದೇ ಭಾನುವಾರ ದಿನಾಂಕ ಜುಲೈ 12ನೇ ತಾರೀಕು ಬೆಂಗಳೂರಿನ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸ್ವಯಂ ಸಲಹೆ ಮತ್ತು ಟೆಲಿಪತಿ ಕುರಿತ ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನ ಮಹಾವತಾರ್ ಫೌಂಡೇಶನ್ ಅವರು ಆಯೋಜಿಸಿದ್ದಾರೆ. ನಾನು ಅಂತಾರಾಷ್ಟ್ರೀಯ ಸಂಸ್ಥೆ ಸಿಲ್ವಾ 2000 ನಿಂದ ಎಸೆನ್ಷಿಯಲ್ ಮೈಂಡ್ ಪವರ್ ನಲ್ಲಿ ಪದವಿ ಪಡ್ಕೊಂಡಿರೋ ನಾನು ಈ ಶಿಬಿರವನ್ನ ನಡೆಸ್ಕೊಡ್ತಾ ಇದ್ದೀನಿ. ಆಸಕ್ತರು ಮಹಾವತಾರ್ ಫೌಂಡೇಶನ್ ಸಂಸ್ಥೆಯ ಮೊಬೈಲ್ ಸಂಖ್ಯೆ 9686618024 ನಲ್ಲಿ ನೋಂದಾಯಿಸಿಕೊಂಡು ಭಾಗವಹಿಸಬಹುದು. ಇದರಲ್ಲಿ ನಾವು ತಿಳ್ಕೊಬೇಕಾದ್ದೇನು ಅಂದ್ರೆ, ಮನೆಗಳಲ್ಲಿ ಯಾವುದೇ ಟೆಲಿಪತಿ ಸ್ವಯಂ ಸಲಹೆ ಕಲ್ತ್ಕೊಂಡು ನಾವು ಏನೋ ಒಂದು ಸಿದ್ಧಿ ಪಡ್ಕೊಂಡು ಒಂದು ಪವಾಡ ಮಾಡ್ಬೇಕು ಅಂತಿಲ್ಲ. ದಿನನಿತ್ಯ ಜೀವನದಲ್ಲೇನೆ ನಮ್ಮ ಮನೆಗಳಲ್ಲಿ ಮಕ್ಳು ಹೇಳಿದ ಮಾತು ಕೇಳಲ್ಲ, ಅಥವಾ ಮನೆಯವ್ರು ಹೇಳಿದ ಮಾತು ಕೇಳಲ್ಲ, ಕೆಟ್ಟ ಸ್ನೇಹ ಸಹವಾಸ ಮಾಡ್ಕೊಂಡಿರ್ತಾರೆ. ರಾತ್ರಿ ಹೊತ್ತು ಎಷ್ಟೊತ್ತಾದ್ರೂ ಮಲ್ಕೊಳ್ಳಲ್ಲ, ಬೆಳಗ್ಗೆ ಲೇಟ್ ಆಗಿ ಹೇಳ್ತಾರೆ. ಕಾಲೇಜ್ಗೆ ಹೋಗಿ ಎಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾಲೇಜಿಗೆ ಸೇರ್ಸಿರ್ತೀರ, ಹೋಗೋದೇ ಇಲ್ಲ. ಸಣ್ಣ ವಯಸ್ಸಿನಲ್ಲೇನೆ 8th 9th 10th ಅಲ್ಲಿ ಇರುವಾಗ್ಲೇನೆ ಮಕ್ಕಳು ಪ್ರೇಮ ಪ್ರೀತಿ ಅಂತ ಇಟ್ಕೊಂಡು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಳ್ಕೊಂಡು ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರಲ್ಲ. ಆಮೇಲೆ ಡ್ರಗ್ಸ್ಗೆಲ್ಲ ಅಡಿಕ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಸಾಲ ಕೊಟ್ಟಿರ್ತಾರೆ, ವ್ಯಾಪಾರ ವ್ಯವಹಾರದಲ್ಲಿ ಅದು ರಿಕವರಿ ಆಗ್ತಾ ಇರಲ್ಲ. ಯಾವ್ದು ಖಿನ್ನತೆ, ಈಗ ಹೊಸದೊಂದು ಪದ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ ಕೇಳಿದ್ರು ನಂಗೆ ಡಿಪ್ರೆಷನ್ ಅಂತ ಅವರೇ ಹೇಳ್ಕೊತಿರ್ತಾರೆ, ಡಿಗ್ರಿ ತರ ಹೇಳ್ಕೊತಾ ಇರ್ತಾರೆ. ಹಾಗಾಗಿ ಈ ತರ ಡಿಪ್ರೆಷನ್ ಇರೋರು ಮಾಡ್ಕೋಬಹುದು, ಅಥವಾ ಅವ್ರಿಗಿರೋ ಡಿಪ್ರೆಷನ್ ನ ಕಡಿಮೆ ಮಾಡಕ್ಕೂ ಕೂಡ ನಾವು ನಮ್ಮ ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಂಡು ಅದ್ರ ಮೂಲಕ ಅವರ ಸುಪ್ತ ಮನಸ್ಸಿಗೆ ನಾವು ಮಾಹಿತಿಯನ್ನ ಕೊಟ್ಟು, ಸಲಹೆಗಳನ್ನ ಕೊಟ್ಟು, ಮೌನದಲ್ಲಿ ಅವರನ್ನ ಪರಿವರ್ತನೆ ಮಾಡಕ್ಕೆ ನಾವು ಪ್ರಯತ್ನ ಪಡಬಹುದು. ಹಾಗಾಗಿ ಕುಟುಂಬದ ವಾತಾವರಣವನ್ನ, ಮಾನವ ಸಂಬಂಧಗಳನ್ನ ಉತ್ತಮಗೊಳಿಸ್ಕೋಬಹುದು. ಎಲ್ಲೋ ಇಟ್ಟು ಮರ್ತಿರುವಂತಹ ಒಂದು ವಸ್ತುಗಳನ್ನ ಹುಡುಕೊಳ್ಳೋ ವಿಧಾನವನ್ನ ಹೇಳ್ಕೊಡ್ತೀನಿ. ದುಶ್ಚಟಗಳನ್ನ, ನೈತಿಕ ಸಂಬಂಧಗಳನ್ನ ಬಿಡಿಸ್ಬೋದು. ಎಲ್ಲ ಮೌನದಲ್ಲಿ ಸಂಕಲ್ಪಗಳ ಮೂಲಕ ಮಾಡುವಂತಹದ್ದು. ನಾನು ಇದೇ ಒಂದು ಸಂಕಲ್ಪಗಳ ರೀತಿಯ ಮೂಲಕನೇ ನನ್ನ 4ನೇ ಡಿಗ್ರಿಗೆ ಜಾರಿದ್ದಂತ ಗರ್ಭಕೋಶವನ್ನ ಆಪರೇಷನ್ ಇಲ್ದೇನೆ ಸುಪ್ತ ಮನಸ್ಸಿನ ಸಹಾಯದಿಂದ ಅಲ್ಲದೆ ಸ್ವಸ್ಥಾನದಲ್ಲಿ ಇವತ್ತಿಗೂ ಇದೆ. ಐ ಆಮ್ 73 years old. ಹಾಗಾಗಿ ನನಗೆ ಗಂಟ್ಲು ಆಪರೇಷನ್ ಆದಾಗ, ಆಪ್ಸಿಸ್ ಆಗಿ ಬರ್ಸ್ತಾ ಆದಾಗ ಗಂಟ್ಲ 104 ಡಿಗ್ರಿ ಜ್ವರ ಹೊಡಿತಿದ್ರಿಂದ ಆಪರೇಷನ್ ಮಾಡ್ಲಿಲ್ಲ. ಅವ್ರು ನನಗೆ ಜ್ವರ ಇಳಿದ ಆಪರೇಷನ್ ಮಾಡೋ ಹೊತ್ತಿಗೆ ಕಿರ್ನಾಲ್ಗೆನು ಇನ್ಫೆಕ್ಷನ್ ಆಗಿತ್ತು. ಸೊ ಗಂಟ್ಲು ಗೆಡ್ಡೆ ತೆಗೆದು ಹಾಕೋದ್ರಲ್ಲಿ ಕಿರ್ನಾಲ್ಗೆನು ಕತ್ತರಿಸ್ಬಿಟ್ಟು ನನಗೆ ವಾಯ್ಸ್ ಹೊಟ್ಟೋಯ್ತು. ಡಾಕ್ಟರ್ನ ಹೋಗಿ ಕೇಳಿದ್ರೆ ಅವ್ರು ಇದ್ಕೊಂಡು ಏನು ಮಾಡಕ್ಕಾಗಲ್ಲ, ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ವಿತ್ ಇಟ್ ಅಂತ ಅಂದ್ಬಿಟ್ರು. ನಾನು ಸುಪ್ತ ಮನಸ್ಸಿನ ಸಹಾಯದಿಂದ ಸಂಕಲ್ಪ ಕೊಟ್ಟು ಧ್ಯಾನ ಮಾಡಿ 3 ತಿಂಗಳಲ್ಲಿ ನಂಗೆ ಧ್ವನಿ ಬಂತು. ಆದ್ರೆ ನಾ ಹಾಡ್ತಾ ಇದ್ದಂತ ಸಂಗೀತ, ಹಾಡು ಅದೆಲ್ಲ ನಿಂತೋಯ್ತು. ಅದು ಪಿಚ್ ಎಲ್ಲ ತಗೊಳಕ್ಕಾಗಲ್ಲ. ಹಾಗಾಗಿ ಒಟ್ಟಲ್ಲಿ ನಾನು ಮಾತಾಡಕ್ ಒಂದು ಅವಕಾಶ ಆಯ್ತು. ಇವತ್ತುವರೆಗೂ ನಾನು ಒಂದು 243 ಯೂಟ್ಯೂಬ್ ವಿಡಿಯೋಸ್ ಇರೋಷ್ಟು ಮಾತಾಡಿದೀನಿ. ಅಂದ್ರೆ ಧ್ಯಾನದಿಂದ, ಸಂಕಲ್ಪದಿಂದ, ಸುಪ್ತ ಮನಸ್ಸಿನ ಸಹಾಯದಿಂದ ನನ್ನ ಧ್ವನಿನೂ ವಾಪಸ್ ಬರೆಸ್ಕೊಂಡಿದ್ದೀನಿ. ಆದ್ರಿಂದ ಯಾರಿಗೆ ಆಸಕ್ತಿ ಇದ್ರೆ ದಯವಿಟ್ಟು ಇದೇ 12ನೇ ತಾರೀಕು ಜುಲೈನಲ್ಲಿ ಮಹಾವತಾರ್ ಫೌಂಡೇಶನ್ ಅವರು ಆಯೋಜಿಸಿದ್ದಾರೆ. ಆ ಟೆಲಿಪತಿ ಇದರಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡ್ಕೊಳ್ಳಿ. ನೀವೇನ್ ಮಾಡ್ಬೇಕು ಅನ್ನೋದನ್ನ 2 ಪ್ರಾತ್ಯಕ್ಷಿಕೆ ಇರುತ್ತೆ. ಅದು ಸುಪ್ತ ಮನಸ್ಸನ್ನ ಜಾಗೃತ ಮಾಡ್ಕೊಳ್ಳೋ ವಿಧಾನವನ್ನ ಹೇಳ್ಕೊಡ್ತೀನಿ. ದಯವಿಟ್ಟು ಕಲ್ತ್ಕೊಂಡು ಅದನ್ನ ಹೆಲ್ಪ್ ಮಾಡ್ಕೋಬಹುದು. ಇದೇ ಜುಲೈ 11ನೇ ತಾರೀಕು 2ನೇ ಶನಿವಾರ ಬೆಂಗಳೂರಿನ ಇದೇ ಮಹಾವತಾರ್ ಫೌಂಡೇಶನ್ ಅಲ್ಲಿ ಬಲಮೆದುಳಿನ ಭಾಷೆ, ಬಳಕೆ ಮತ್ತು ಸಂಕೇತಗಳು ಕುರಿತು ಆಯೋಜಿಸಿರೋ ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನ ನಮ್ಮ ಮನೆಯವರಾದ ಡಾಕ್ಟರ್ CS ಕೃಷ್ಣಮೂರ್ತಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಆಸಕ್ತರು ನೋಂದಾಯಿಸಿ ಅದರಲ್ಲೂ ಕೂಡ ಭಾಗವಹಿಸಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೋಬಹುದು. ಟೆಲಿಪತಿ ಇದರಲ್ಲಿ ನಾನು ಒಂದು ಮುಖ್ಯವಾದ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಕೋರ್ಟ್ ಕೇಸಸ್ ಏನಿರುತ್ತೋ ಅದನ್ನ ಬೇಗ ಸಾಲ್ವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಬಹುದು. ಅದನ್ನ ನಾನು 3-4 ಜನಕ್ಕೆ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಕೇಸಸ್ ಡಿಸೈಡ್ ಆಗಿದೆ. ಅದರಿಂದ ನಮ್ಮ ದಿನನಿತ್ಯದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ನಾವು ಕಲ್ತ್ಕೊಳ್ಬಹುದೇ ಹೊರತು ಯಾವುದೇ ಸಿದ್ಧಿಗೋಸ್ಕರ ಅಲ್ಲ. ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊಳ್ಳೋ ವಿಧಾನವನ್ನ ಕಲ್ತ್ಕೊಳ್ಳೋಣ ಅಂತ ನಾ ಹೇಳಿದ್ದೀನಿ. ಮುದ್ರಾ ವಿಜ್ಞಾನದ ಬಗ್ಗೆ ಇಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರಂಗನಾಥ್ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.